ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ರತ್ನ, ಚೆಲುವರಾಜ ಸರು ಎಲ್ಲರೂ ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ. ವಿದ್ಯಾ ಕೂಡ ಅವ್ರ ಜೊತೆ ಇರ್ತಾಳೆ. ರತ್ನ ಇದ್ದು, ವಿದ್ಯಾ ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ವಿದ್ಯಾ, ನೀನು ಸುಧಾರಿಸ್ಕೋಬೇಕಾಗಿತ್ತು, ನೀನು ಮಾತಾಡಬಾರ್ದಾಗಿತ್ತು ವಿದ್ಯಾ. ಅವರು ಗಂಡು ಮಕ್ಕಳು ಒಂದು ಮಾತು ಮಾತಾಡ್ತಾರೆ ಅಳಿಂದರು, ಅಂಥದ್ರಲ್ಲಿ ನೀನು ಮಾತಾಡಿ ಇದನ್ನೆಲ್ಲ ಹಾಳು ಮಾಡ್ಕೋಬಾರ್ದಾಗಿತ್ತು ಅಂತ ಹೇಳಿ ರತ್ನ ಹೇಳ್ತಾ ಇರ್ತಾಳೆ. ಆಗ ವಿದ್ಯಾ ಇದ್ದು, ಹೆಂಗವ್ವ ನಾನು ಸಮಾಧಾನವಾಗಿರಲಿ, ಅವರು ಊರು ಮುಂದ್ಗುಟ್ಟೆ ನಿನ್ನ ಮೇಲೆ ಅನುಮಾನ ಪಟ್ಟು ನನ್ನ ಮೇಲೆ ಇಲ್ಲಿ ಸಲದ ಆರೋಪ ಎಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ಸಹಿಸ್ಕೊಂಡು ನಾ ಹೆಂಗವ್ವ ಇರಲಿ, ಅದೆಲ್ಲ ಬಿಡು ಹೋಗಲಿ, ಅದನ್ನೆಲ್ಲ ನಾನು ಸುಧಾರಿಸ್ಕೊಂಡು ಮರಿತಿದ್ದೆ. ಆದರೆ ಇವತ್ತು ನೀವು ಮತ್ತೆ ಅವ್ರ ಮುಂದೆ ಕ್ಷಮೆ ಕೇಳಿದ್ರಿ ಅಲ್ವಾ, ಕ್ಷಮಿಸುವಂಥ ದೊಡ್ಡ ಗುಣನೇ ಇಲ್ಲ ಅವ್ರಿಗೆ, ಇದನ್ನೆಲ್ಲ ನೋಡಿಕೊಂಡು ನಾನು ಹೆಂಗವ್ವ ಸಮಾಧಾನವಾಗಿರಲಿ ಅಂತ ಹೇಳಿ ವಿದ್ಯಾ ಹೇಳ್ತಾ ಇರ್ತಾಳೆ. ಆಗ ರತ್ನ ಇದ್ದು, ಇಲ್ಲ ವಿದ್ಯಾ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ವಿದ್ಯಾ, ಅವರು ನಿನಗೋಸ್ಕರ ನೀವಿಬ್ಬರು ಒಂದಾಗಬೇಕು, ಜೊತೆಯಾಗಿರಬೇಕು, ಒಟ್ಟಿಗೆ ಬಾಳಬೇಕು ಅನ್ನೋದಕ್ಕೋಸ್ಕರ ಅವರು ಈ ರೀತಿ ಎಲ್ಲ ಮಾಡಿದ್ದಾರೆ. ಅವ್ರಿಗಾದರೂ ನೀನು ಅವ್ರ ಮಾತಿಗಾದರೂ ಬೆಲೆ ಕೊಡ್ಬೋದಾಗಿತ್ತು ವಿದ್ಯಾ, ನೀನು ತಪ್ಪು ಮಾಡಿದೆ ಅಂತೇಳಿ ರತ್ನ ಹೇಳ್ತಾ ಇರ್ತಾಳೆ. ಆವತ್ತು ನಾನು ಅದೇ ಮಾತು ಹೇಳಿದ್ದೀನಿ, ಇವತ್ತು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಕೋರ್ಟಲ್ಲಿ ಕೇಳಿರೋದು ನನ್ನ ಮಗುಗೆ ಅಪ್ಪ ಬೇಕು ಅಂತ ಮಾತ್ರ ನಾನು ಕೇಳಿರೋದು, ನನಗೆ ಗಂಡ ಬೇಕು ಅಂತ ನಾನು ಕೇಳಿಲ್ಲ. ಸ್ವಾಭಿಮಾನನ ಬಿಟ್ಟು ಅನುಸರಿಸ್ಕೊಂಡು ಹೋಗ್ಬೇಕಾಗಿರುವಂಥ ದರ್ದು ನನಗೇನು ಇಲ್ಲ ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಅಷ್ಟರಲ್ಲಿ ಸರು ಇದ್ದು, ಅಕ್ಕ ಅದು ಏನೇ ಆಗಿರಲಿ ಅಜ್ಜಿ ಮುಖನಾದ್ರೂ ನೋಡಿಕೊಂಡು ನೀನು ಸಮಾಧಾನವಾಗಿ ಇರಬೇಕಾಗಿತ್ತು ಅಕ್ಕ ಅಂತ ಹೇಳಿ ಸರು ಹೇಳ್ತಾ ಇರ್ತಾಳೆ. ಆಗ ವಿದ್ಯೆ ಇದ್ದು, ಸರು ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ, ನೀನು ಸುಮ್ಮನೆ ಇರು, ಮನಸ್ಸಲ್ಲಿ ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು, ನನಗೆ ಮಾತ್ರ ಗೊತ್ತದು ಅಂತ ವಿದ್ಯೆ ಅಳ್ತಾ ಇರ್ತಾಳೆ. ಅಷ್ಟರಲ್ಲಿ ಭದ್ರ ಬರ್ತಾನೆ. ಯೋಗ್ಯತೆ ನೋಡಿ ಸಂಬಂಧ ಬೆಳೆಸಬೇಕು ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ ಅಂತ ಹೇಳಿ ಭದ್ರ ಇದ್ದು ಚೆಲುವರಾಜಗೆ ಹೇಳ್ತಾ ಇರ್ತಾನೆ. ನಾನು ನಮ್ಮಪ್ಪಯ್ಯ ಎಷ್ಟೆಲ್ಲ ಮರ್ಯಾದೆ ಕೊಟ್ವೆ ನಿನಗೆ, ಆದ್ರೆ ನೀನೇನ್ ಮಾಡಿದೆ, ನಮ್ಮ ಮನೆತನಕ್ಕೆ ಎಂತ ದ್ರೋಹ ಮಾಡ್ಬಿಟ್ಟೆ ನೀನು. ಅಲ್ಲ ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮಪ್ಪನ ಹೆಸರು ಹೇಳ್ಕೊಂಡು ಜನಗಳ ಹತ್ರ ದುಡ್ಡು ಇಸ್ಕೊಂತಾ ಇದ್ದೆ ಅಂತ ಭದ್ರ ಕೇಳ್ತಾ ಇರ್ತಾನೆ. ಆಗ ಚೆಲುವರಾಜ ಎದ್ದು, ನನ್ನಿಂದ ದೊಡ್ಡ ತಪ್ಪಾಗಿದೆ ಅಂತ ನನಗೂ ಗೊತ್ತು ಅಳಿಂದ್ರೆ, ಅದಕ್ಕೆ ಸರಿಯಾಗಿ ನನ್ನ ಮಗಳೇ ನನಗೆ ಪಾಠ ಕಲಿಸಿದಾಳೆ, ಕಾನೂನು ಪ್ರಕಾರ ನಾನು ಶಿಕ್ಷೆ ಅನುಭವಿಸಿ ಬಂದಿದ್ದೀನಿ, ಅದೆಲ್ಲ ಆದರೂ ಕೂಡ ನಿಮ್ಮ ಮುಂದೆ ನಾನು ಅಡ್ಡು ಬಿದ್ದು ಕ್ಷಮೆನೂ ಕೂಡ ಕೇಳಿದ್ದೀನಿ. ಇದಕ್ಕೂ ನಿಮಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳಿದರೆ ಹೇಳಿಬಿಡಿ, ನೀವೇನು ಹೇಳ್ತಿರೋ ಆ ಶಿಕ್ಷೆನ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಚೆಲುವರಾಜ ಹೇಳ್ತಾ ಇರ್ತಾನೆ. ಆಗ ಭದ್ರ ಇದ್ದು, ನೀವೇನೋ ಹೇಳ್ತೀರಾ, ಅಪ್ಪಿತಪ್ಪಿ ಏನಾದರೂ ನೀನು ಮಾಡಿರೋ ತಪ್ಪಿಂದ ಅಪ್ಪಯ್ಯ ಏನಾದರೂ ಜೈಲಿಗೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಬಂದಿದ್ರೆ ಏನಾಗ್ತಾ ಇತ್ತು ಹೇಳು. ನೋಡು, ನಿಮ್ಮ ಮುಖ ನೋಡೋದಿರಲಿ, ನಿಮ್ಮ ನೆರಳು ಕೂಡ ಸೋಕೋಕೆ ನನಗಿಷ್ಟ ಇಲ್ಲ, ತಲೆ ಕೆಟ್ಟು ಏನಾದರೂ ಅನಾಹುತ ಮಾಡೋಕ್ಕಿಂತ ಮುಂಚೆ ಇಲ್ಲಿಂದ ಹೊಂಟೋತೀರಿ ಅಂತ ಹೇಳಿ ಭದ್ರ ಇದ್ದು ಅವ್ರಿಗೆಲ್ಲ ರೇಗಾಡಿ ಹೋಗ್ತಾನೆ. ಚೆಲುವರಾಜ ಎದ್ದು, ರತ್ನ ನಡಿ ಹೋಗೋಣ ಅಂತ ಹೇಳಿ ಹೇಳ್ತಾನೆ. ಸರಿ ಕಣವ ವಿದ್ಯಾ, ನಾವು ಹೋಗ್ತೀವಿ ಅಂತ ರತ್ನ ಹೇಳ್ತಾಳೆ. ಸರಿ ಕಣವ ಹೋಗಿ ಬನ್ನಿ, ನಾನು ಹೋಗಬೇಕು ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಆಗ ರತ್ನ ಇದ್ದು, ನೀನು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಕೇಳ್ತಾರೆ. ಆಗ ವಿದ್ಯೆ ಇದ್ದು, ಕಾಲೇಜ್ಗೆ ಹೋಗ್ಬೇಕವ್ವ ಅಂತ ಹೇಳ್ತಾಳೆ. ಆಗ ರತ್ನ ಇದ್ದು, ಇಷ್ಟೆಲ್ಲ ಆದ್ಮೇಲೆ ನೀನು ಕಾಲೇಜ್ಗೆ ಹೋಗ್ಬೇಕೇನವ ಅಂತ ಹೇಳಿ ಕೇಳ್ತಾಳೆ. ಆಗ ವಿದ್ಯೆ ಇದ್ದು, ನೋಡವ್ವ ನನ್ನ ಮಗು ಮತ್ತೆ ನನ್ನ ಭವಿಷ್ಯಕ್ಕೆ ಬೆಳಕಾಗಿರೋದು ಅಂತ ಹೇಳಿದ್ರೆ ನಾನು ಓದ್ ಮಾತ್ರ. ಅಮ್ಮಮ್ಮನ ಸುದ್ದಿ ಕೇಳಿ ಓಡ್ ಬಂದೆ, ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾನು ಕಾಲೇಜನ್ನು ತಪ್ಪಿಸೋ ಹಾಗಿಲ್ಲವ. ಅದೆಲ್ಲ ಬಿಡು, ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ, ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಆಗ ರತ್ನ ಇದ್ದು, ಸರಿ ಕಣೆ, ಇವಾಗ ಹೋದ್ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ನಾವಿನ್ನು ಹೋಗ್ತೀವಿ ಅಂತ ಹೇಳಿ ಚೆಲುವರಾಜ, ರತ್ನ, ಸರು 3 ಜನ ಹೊರಡ್ತಾರೆ. ಮನೆಯವರೆಲ್ಲರೂ ಕೂತು ಮಾತಾಡ್ತಾ ಇರ್ತಾರೆ. ಸಾವಿತ್ರಿ ಇದ್ದು ಶಿವರಾಮೇಗೌಡ ಎದುರುಗಡೆ ಮಾತಾಡ್ತಾ ಇರ್ತಾಳೆ. ಯಪ್ಪ ಎಂತ ನಾಟಕ ಮಾಡಿಬಿಟ್ಲು ನೋಡಿದೆ ಅಣ್ಣ, ನಮ್ಮವ್ವ ಸತ್ತೋರ್ ಥರ ನಾಟಕ ಮಾಡಿಬಿಟ್ಲು ಆ ಕ್ವಾಟ್ಲೆ ಜೊತೆ ಸೇರಿಕೊಂಡು, ನಮ್ಮವ್ವ ನಿಜವಾಗ್ಲೂ ಸತ್ತೋಗ್ಬಿಟ್ಲು ಅಂತ ಹೇಳಿ ನಾವು ಎಷ್ಟೆಲ್ಲ ಸಂಕಟ ಪಡ್ತಾ ಇದ್ವಿ, ಎಷ್ಟೆಲ್ಲ ಅಳ್ತಾ ಇದ್ವಿ, ಆದ್ರೆ ಅವಳು ಎಂತ ದೊಡ್ಡ ನಾಟಕ ಮಾಡಿ ಮೋಸ ಮಾಡ್ಬಿಟ್ಲು ಅಂತ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಆಗ ಈಶ್ವರಿ ಇದ್ದು, ಆದ್ರೂ ಅತ್ತೆಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ಬಾವ, ನಿಮ್ಮ ಘನತೆ ಏನು, ಗೌರವ ಏನು, ಇದರಿಂದ ಎಷ್ಟೆಲ್ಲ ಅವಮಾನ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಬಹುದಾಗಿತ್ತು ಅಲ್ವಾ ಬಾವ, ಊರವ್ರ ಮುಂದೆ ಪಕ್ಷದವ್ರ ಮುಂದೆ ಅವಮಾನ ಮಾಡುವಂತ ಕೆಲ್ಸಕ್ಕೆ ಕೈ ಹಾಕಬಾರ್ದಾಗಿತ್ತು. ನಾನು ಈ ಮನೆ ಹಿರಿಯೋಳು, ಈ ಮನೆ ಮಾನ ಮರ್ಯಾದೆನ ಉಳಿಸ್ಬೇಕು ಅಂತ ಅತ್ತೆಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದ್ದಿದ್ರೆ ಈ ಕೆಲಸ ಮಾಡ್ತಾ ಇರ್ಲಿಲ್ವೋ ಏನೋ ಅಂತ ಈಶ್ವರಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ವಿನಂತಿ ಇದ್ದು, ಈ ಅಮ್ಮಮ್ಮ ಮಾಡಿರುವಂತ ಕೆಲಸನ ನೆನೆಸ್ಕೊಂಡ್ರೆ ಅವಳನ್ನ ಹಾಗೆ ಜೀವ ಸಹಿತ ಅಂತ ಹೇಳಿ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಶಿವರಾಮೇಗೌಡರಿದ್ದು, ವಿನಂತಿ ಏನ್ ಮಾತು ಅಂತ ಮಾತಾಡ್ತಾ ಇದೀಯಾ, ನಾಲ್ಗೆ ಮೇಲೆ ಸ್ವಲ್ಪ ಹಿಡಿತಾ ಇರ್ಲಿ ಅಂತ ಹೇಳ್ತಾರೆ. ಆಗ ಚಿತ್ರ ಇದ್ದು, ಅವ್ರು ಮಾಡಿರುವಂತ ಕೆಲ್ಸಕ್ಕೆ ಕೋಪ ಬರದೇ ಇರುತ್ತಾ ದೊಡ್ಡಪ್ಪ, ಅಲ್ಲ ಅವ್ರು ಆ ರೀತಿ ಆಡಿದ್ರಿಂದ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶಿವರಾಮೇಗೌಡರಿದ್ದು, ವಯಸ್ಸಾಗ್ತಾ ಆಗ್ತಾ ಮನ್ಸು ಮಕ್ಳು ತರ ಆಗುತ್ತಂತೆ ಅಂತ ಕೇಳಿದ್ದೆ, ಅದನ್ನ ಇವತ್ತು ಕಣ್ಣಾರೆ ನೋಡ್ದೆ ಅಷ್ಟೇಯ. ನಮ್ಮವ್ವ ಒಳ್ಳೆ ಸಣ್ಣ ಮಕ್ಕಳು ಹಠ ಹಿಡಿದಿರೋ ತರ ಹಿಡಿದು ಹೇಗಾದ್ರೂ ಮಾಡಿ ಸಾಧಿಸ್ಬೇಕು ಅಂತ ಹೇಳಿ ಹಠ ಹಿಡಿದು ನಿಂತ್ಬಿಟ್ಟವಳೆ. ಇವತ್ತು ಅವಳು ಮಾಡಿದ್ರಲ್ಲಿ ಅವಳ ತಪ್ಪಿಗಿಂತ ಅವಳ ಮುಗ್ಧತೆನೆ ಕಾಣ್ತಾ ಇತ್ತು. ಹೆಂಗಾದ್ರೂ ಮಾಡಿ ಮೊಮ್ಮಗನ ಜೀವನನ ಸರಿ ಮಾಡ್ಬೇಕು ಅನ್ನುವಂತ ಹಂಬಲ ಕಾಣ್ತಾ ಇತ್ತು. ಒತ್ತಾರೆ ಈ ಸುದ್ದಿ ಕೇಳಿದಾಗ ಇದೆಲ್ಲ ಕನ್ಸಾಗಿರ್ಬಾರ್ದಾ ಅಂತ ಅನ್ಕೊಂತಾ ಇದ್ದೆ, ಅದು ಹಂಗೆ ಆಗಿದ್ ನೋಡಿ ಬಹು ಸಂತೋಷ ಆಯ್ತು. ನನ್ನ ಸಂತೋಷಕ್ಕೆ ಮಿತಿನೇ ಇಲ್ಲ.
ಈ ಸುದ್ದಿನ ದೊಡ್ಡದು ಮಾಡೋದು ಬಿಟ್ಟು ನಮ್ಮವ್ವ ಬದುಕಿದಾಳೆ ಅಂತ ಹೇಳಿ ಸಂತೋಷವಾಗಿ ಇರೋದನ್ನ ನೋಡಿ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಆಗ ಈಶ್ವರಿ ಇದ್ದು ಆಯ್ತು ಬಾವ, ಅತ್ತೆಗೆ ಏನು ಆಗದೆ ಇರೋದು ನಮಗೂ ಖುಷಿನೇ, ಆದ್ರೆ ನಿಮ್ಗಾಗಿರೋ ಅವಮಾನ ಅಂತ ಹೇಳಿ ಈಶ್ವರಿ ಮಾತಾಡ್ತಾ ಇರ್ತಾಳೆ. ಆಗ ಶಿವರಾಮೇಗೌಡರಿದ್ದು ಯಾಕೋ ನಿಮ್ಗೆಲ್ಲ ನಮ್ಮವ್ವ ಬದುಕಿದಾಳೆ ಅನ್ನೋ ಖುಷಿಗಿಂತ ಅವಳು ಮಾಡಿರೋ ನಾಟಕನೇ ದೊಡ್ಡದಾಗಿ ಕಾಣ್ತಾ ಇದೆ, ಏನು ಕೆಟ್ಟದಾಗ್ಲಿಲ್ವಲ್ಲ ಅಂತ ಹೇಳಿ ಈ ಸುದ್ದಿನ ಇಲ್ಲಿಗೆ ಬಿಟ್ಟು ನೆಮ್ಮದಿಯಾಗಿರೋದನ್ನ ನೋಡ್ಕೊಳ್ಳಿ ಅಂತ ಹೇಳಿ ಶಿವರಾಮೇಗೌಡರು ಹೇಳಿ ಹೋಗ್ತಾರೆ. ಅಷ್ಟರಲ್ಲಿ ಈಶ್ವರ ಇದ್ದು ಅಲ್ಲ ಬಾವ ಅದು ಅಂತ ಏನು ಹೇಳಿಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲಿ ಗೋವಿಂದ ಇದ್ದು ನೀವಿಬ್ರು ಇನ್ನೂ ಈ ಮನೇಲಿ ಏನ್ ಮಾಡ್ತಾ ಇದ್ದೀರಾ, ಮುಗೀತು ತಾನೇ, ಅವ್ವನ್ಗೆ ಆ ರೀತಿ ಆಗಿದೆ ಅಂತೇಳಿ ಮನೆ ಒಳಗೆ ಬಂದಿದ್ರಿ, ಇವಾಗ ಎಲ್ಲ ಸರಿ ಹೋಯ್ತು ತಾನೇ, ಹೊರಡಿ ಸೆಡ್ಡಿಗೆ ಇಲ್ಲೇನ್ ಮಾಡ್ತಾ ಇದ್ದೀರಾ ನಿಂತ್ಕೊಂಡು ಅಂತ ಹೇಳಿ ಗೋವಿಂದ ಹೇಳ್ತಾರೆ. ಗೋವಿಂದ ಈಶ್ವರಿ ಮತ್ತೆ ಚಿತ್ರ ಮೇಲೆ ಪದೇ ಪದೇ ರೇಗಾಡ್ತಾರೆ. ಆಗ ಅವರಿಬ್ರು ಮನೆಯಿಂದ ಆಚೆ ಹೋಗ್ತಾರೆ. ಇತ್ತ ಸಾವಿತ್ರಿ ಇದ್ದು ನಮ್ಮಣ್ಣ ಸರಿಯಾಗಿ ಹೇಳಿದ ಆ ಅತ್ತಿಗೆಗೆ, ಅವನೆಲ್ಲಿ ಸುಮ್ಮನೆ ಇದ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ, ಆದ್ರೆ ನಮ್ಮಣ್ಣ ಸರಿಯಾಗಿ ಹೇಳಿದ ಆ ಅತ್ತಿಗೆಗೆ ಅಂತ ಹೇಳಿ ಸಾವಿತ್ರಿ ಖುಷಿ ಪಡ್ತಾ ಇರ್ತಾಳೆ. ಆಯ್ತು ಇನ್ನೆಲ್ಲರೂ ಹೋದ್ರು, ಇನ್ನು ಈ ಮನೆಗೆ ನಾನೇ ಮಹಾರಾಣಿ ಅಂತ ಹೇಳಿ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಆಗ ವಿನಂತಿ ಇದ್ದು ಹೌದು ಕಣವ, ನೀನೇ ಈ ಮನೆಗೆ ಇನ್ನು ಮುಂದೆ ಮಹಾರಾಣಿ ಅಂತ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಖುಷಿ ಪಡ್ತಾ ಇರ್ತಾರೆ. ಇತ್ತ ಅಮ್ಮಮ್ಮ ಬೇಜಾರು ಮಾಡ್ಕೊಂಡು ಒಬ್ರೆ ಕೂತಿರ್ತಾರೆ. ಅಷ್ಟರಲ್ಲಿ ಮೋಹನ ಮತ್ತೆ ಚಂಪಾ ಇಬ್ರು ಬರ್ತಾರೆ. ಅತ್ತೆ ಊಟ ಮಾಡಿ ಅಂತ ಹೇಳಿ ಮೋಹನ ಹೇಳ್ತಾರೆ. ನನಗೆ ಊಟ ಬೇಡ, ನಾನು ಊಟ ಮಾಡಿ ಏನು ಮಾಡಲಿ ಅಂತ ಹೇಳಿ ಅಮ್ಮಮ್ಮ ಹಠ ಮಾಡ್ತಾ ಇರ್ತಾರೆ. ಆಗ ಮೋಹನ ಇದ್ದು ಅತ್ತೆ ಯಾಕೆ ಈ ರೀತಿ ಎಲ್ಲ ಹಠ ಮಾಡ್ತಾ ಇದ್ದೀರಾ, ತಗೊಳ್ಳಿ ಊಟ ಮಾಡಿ ಮಾತ್ರೆ ತಗೋಬೇಕು ಅಲ್ವಾ ಅಂತ ಹೇಳಿ ಮೋಹನ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಮತ್ತೆ ಈಶ್ವರಿ ಇಬ್ರು ಮಾತಾಡ್ಕೊಳ್ತಾರೆ. ಬನ್ನಿ ಅದಕ್ಕೆ ಇವಾಗಲೇ ಒಳ್ಳೆ ಚಾನ್ಸ್, ಆ ಅವ್ವನಿಗೆ ಗ್ರಹಚಾರ ಬಿಡಿಸ್ಬಿಡೋಣ ಅಂತ ಹೇಳಿ ಸಾವಿತ್ರಿ ಈಶ್ವರಿಗೆ ಹೇಳ್ತಾಳೆ. ಬಾ ಇವಾಗಲೇ ಹೋಗಿ ಎಲ್ಲ ಮಾತಾಡೋಣ ಅಂತ ಹೇಳಿ ಈಶ್ವರಿ ಮತ್ತೆ ಸಾವಿತ್ರಿ ಇಬ್ರು ಅಮ್ಮಮ್ಮನ ಜೊತೆ ಮಾತಾಡಬೇಕು ಅಂತ ಹೇಳಿ ಮನೆ ಒಳಗೆ ಬರ್ತಾರೆ. ಅಷ್ಟರಲ್ಲಿ ಅಮ್ಮಮ್ಮ ಇದ್ದು ತುಂಬಾ ಕೋಪ ಮಾಡ್ಕೊಂಡು ಅವರಿಬ್ಬರ ಮೇಲೆ ರೇಗಾಡ್ತಾರೆ. ಬನ್ನಿ ಬಂದ್ರಾ, ನಿಮ್ಮನ್ನ ನೀವು ಏನೇ ಅನ್ಕೊಂಡ್ಬಿಟ್ಟಿದ್ದೀರಾ, ನಾನು ಯಾವಾಗಲೇ ಹೇಳಿದ್ದೆ ನಿನಗೆ ನನ್ನ ದುಡ್ಡು ಆಸ್ತಿ ಬಂಗಾರ ಎಲ್ಲ ನಿನಗೆ ಕೊಡು ಅಂತ ಹೇಳಿ ನಾನು ಯಾವಾಗ ಹೇಳಿದ್ದೆ ನಿನಗೆ, ಹಾಗೆ ನೀನು ನಿನ್ನ ಮಗಳಿಗೆ ಬಂಗಾರ ಎಲ್ಲ ಕೊಟ್ಟು ಮದುವೆ ಮಾಡ್ಕೊಡ್ತೀನಿ, ನಿನಗೆ ಹೆಸರಲ್ಲೇ ತೋಟ ಬರಿತೀನಿ, ನಿನ್ನ ಮಗನ ಮನೆಗೆ ವಾಪಸ್ ಕರ್ಕೊಂಬಾ, ನಿನಗೆಲ್ಲ ತೋಟ ಎಲ್ಲ ಬರ್ದು ಕೊಡ್ತೀನಿ, ಹಾಗೆ ಹೀಗೆ ಅಂತ ಹೇಳಿ ಏನೆಲ್ಲ ನಾಟಕ ಮಾಡಿಬಿಟ್ರಿ ಅಲ್ವಾ. ನಾನು ಯಾವಾಗ್ರಿ ಹೇಳಿದ್ದೆ ನಿಮಗೆ, ಒಂದ್ ವೇಳೆ ನಾನು ಸತ್ರು ಕೂಡ ನನ್ನ ಮುಂದೆ ನೀವು ಈ ರೀತಿ ನಾಟಕ ಮಾಡ್ಕೊಂಡು ಆಸ್ತಿ ಒಡೆಯೋದಕ್ಕೆ ಏನಾದರೂ ಪ್ಲಾನ್ ಮಾಡಿದ್ರೆ ನಾನು ಸತ್ರು ಕೂಡ ಬಿಡ್ತಾ ಇರಲಿಲ್ಲ ನಿಮ್ಮನ್ನ, ಸತ್ತು ದೆವ್ವಾಗಿ ಬಂದು ನಿಮ್ಮನ್ನ ಕಾಡ್ತಾ ಇದ್ದೆ ಕಣ್ರೆ. ನಿಮಗೆ ನಾಚಿಕೆ ಆಗಲ್ವಾ, ಎಂತ ನಾಟಕ ಮಾಡಿಬಿಟ್ರಿ ಹಾಗೆ ಹೀಗೆ ಅಂತ ಹೇಳಿ ಅಮ್ಮಮ್ಮ ಇದ್ದು ಸಾವಿತ್ರಿ ಮತ್ತೆ ಈಶ್ವರಿ ಮೇಲೆ ರೇಗಾಡ್ತಾರೆ. ಆಗ ಸಾವಿತ್ರಿ ಇದ್ದು ಅಲ್ಲ ಕಣವ, ಇದನ್ನೆಲ್ಲ ನೀನು ಹೇಳಿದ್ದೆ ಮರುವು ಅಲ್ವಾ, ನಿನಗೆ ವಯಸ್ಸಾಯ್ತು ಮರ್ತಿದೀಯಾ ಅಷ್ಟೇ ಅಂತ ಹೇಳಿ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಆಗ ಅಮ್ಮಮ್ಮ ಇದ್ದು ಏನ್ರೇ ನನಗೆ ಬುದ್ಧಿ ಹೇಳಕ್ ಬರ್ತೀರಾ, ಏ ಚಂಪಾ ತಗೊಂಬಾರೆ ಇಲ್ಲಿ, ಇವ್ರಿಗೆ ಇವತ್ತು ಸರಿಯಾಗಿ ಬಾರಿಸ್ತೀನಿ ಅಂತ ಹೇಳಿ ಅಮ್ಮಮ್ಮ ಹೇಳ್ತಾ ಇರ್ತಾಳೆ. ಅಮ್ಮಮ್ಮನಿಗೆ ಸರಿಯಾಗಿ ಮಾತಾಡಬೇಕು, ಅಮ್ಮಮ್ಮನಿಗೆ ಗ್ರಹಚಾರ ಬಿಡಿಸ್ಬೇಕು ಅಂತ ಹೇಳಿ ಸಾವಿತ್ರಿ ಮತ್ತೆ ಈಶ್ವರಿ ಇಬ್ರು ಮಾತಾಡ್ಕೊಂಡು ಒಳಗೆ ಬಂದಿರ್ತಾರೆ. ಆದರೆ ಅಮ್ಮಮ್ಮ ಮಾತಾಡ್ತಾ ಇರೋದನ್ನ ನೋಡಿಕೊಂಡು ಸಾವಿತ್ರಿ ಮತ್ತೆ ಈಶ್ವರಿ ತುಂಬಾ ಭಯ ಪಡ್ತಾ ಇರ್ತಾರೆ. ಜನ್ಮಕ್ಕೆ ನಾಚಿಕೆ ಆಗಬೇಕು ಕಣ್ರಿ ನಿಮಗೆ, ಇಷ್ಟೆಲ್ಲ ನಾಟ್ಕೊಂಡು ನಾನು ಬದುಕಿರುವಾಗ್ಲೇನೆ ನನಗೆ ಸುಳ್ಳು ಹೇಳಿ ನೀವು ಆಸ್ತಿ ಹೊಡೆದಕ್ಕೆ ನೋಡ್ತಾ ಇದ್ದೀರಾ ಅಲ್ವಾ, ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಅಮ್ಮಮ್ಮ ರೇಗಾಡ್ತಾ ಇರ್ತಾರೆ. ಆಗ ಮೌನ ಇದ್ದು ಅತ್ತೆ ನಿಮಗೆ ಹುಷಾರಿಲ್ಲ, ನೀವು ಸಮಾಧಾನವಾಗಿ ಇರಿ ಅತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡಿ ನನ್ನ ಕಣ್ ಮುಂದೆ ನಿಂತ್ಕೋಬೇಡಿ, ಹೊರಡಿ ಇಲ್ಲಿಂದ ಅಂತ ಹೇಳಿ ಅಮ್ಮಮ್ಮ ಇದ್ದು ಸಾವಿತ್ರಿ ಮತ್ತೆ ಈಶ್ವರಿ ಮೇಲೆ ರೇಗಾಡ್ತಾರೆ. ಮೋಹನ ಇದ್ದು ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ತಗೊಳ್ಳಿ ಊಟ ಮಾಡಿ ನೀವು ಮಾತ್ರೆ ತಗೋಬೇಕು ಅಂತ ಹೇಳಿ ಹೇಳ್ತಾರೆ. ನನಗೆ ಊಟ ಬೇಡ ಅಂತ ಹೇಳಿ ಅಮ್ಮಮ್ಮ ಹಠ ಮಾಡ್ತಾ ಇರ್ತಾರೆ. ಆಗ ಚಂಪಾ ಇದ್ದು ಅಮ್ಮಮ್ಮ ನೀವು ಈ ರೀತಿ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾವು ಕೂಡ ಹಠ ಮಾಡಿ ನಿಮಗೆ ಊಟ ಮಾಡಿಸಿ ಮಾತ್ರೆ ಕೊಡಬೇಕು ಅಲ್ವಾ, ತಗೊಳ್ಳಿ ಅಮ್ಮಮ್ಮ ನಾನೇ ನಿಮಗೆ ಊಟ ಮಾಡಿಸ್ತೀನಿ ಅಂತ ಹೇಳಿ ಚಂಪಾ ಇದ್ದು ಅಮ್ಮಮ್ಮನಿಗೆ ಊಟ ಮಾಡಿಸ್ತಾ ಇರ್ತಾಳೆ. ಇತ್ತ ಶಿವರಾಮೇಗೌಡರು ಒಬ್ಬರೇ ಆಚೆ ಕೂತಿರ್ತಾರೆ. ಅಷ್ಟರಲ್ಲಿ ಭದ್ರ ಬರ್ತಾನೆ. ಅಪ್ಪಯ್ಯ ನಿನ್ನ ಹತ್ರ ಮಾತಾಡಬೇಕಾಗಿತ್ತು ಅಂತ ಹೇಳಿ ಭದ್ರ ಹೇಳ್ತಾನೆ. ಏನು ಹೇಳಿ ಭದ್ರ ಅಂತ ಹೇಳಿ ಶಿವರಾಮೇಗೌಡರು ಕೇಳ್ತಾರೆ. ಆಗ ಭದ್ರ ಇದ್ದು ಅಪ್ಪಯ್ಯ ಅಮ್ಮಮ್ಮ ಬೇಜಾರು ಮಾಡ್ಕೊಂಡು ರೂಮಲ್ಲಿ ಒಬ್ಬರೇ ಕೂತಿದ್ದಾರೆ ಅಪ್ಪಯ್ಯ, ಅವ್ರು ಈ ರೀತಿ ಮಾಡಿದ್ದಾರೆ ಅಂತ ಎಲ್ಲರೂ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಅವ್ರ ರೂಮ್ ಬಿಟ್ಟು ಆಚೆನೇ ಬರ್ತಾ ಇಲ್ಲ ಅಪ್ಪಯ್ಯ, ನಾನು ಹೋಗಿ ಅಮ್ಮಮ್ಮನ ಜೊತೆ ಮಾತಾಡ್ಕೊಂಡು ಬರಲ್ಲ ಅಪ್ಪಯ್ಯ, ಅವ್ರಿಗೆ ತುಂಬ ಬೇಜಾರಾಗಿದೆ, ಅವ್ರು ತಪ್ಪು ಮಾಡಿದ್ದಾರೆ ನಿಜ, ಆದರೆ ಅವ್ರ ಮನಸ್ಸು ತುಂಬ ಒಳ್ಳೇದಪ್ಪಯ್ಯ, ಅಮ್ಮಮ್ಮನ ಒಬ್ಬರನ್ನ ಬಿಡಬಾರ್ದು, ಅವ್ರ ಜೊತೆ ಮಾತಾಡ್ಕೊಂಬರ್ತೀನಿ ಅಂತ ಭದ್ರ ಹೇಳ್ತಾನೆ. ಆಗ ಶಿವರಾಮೇಗೌಡರಿದ್ದು ಮಗ ಭದ್ರ, ಊರಲ್ಲಿ ನಿನ್ನ ಯಾಕೆ ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಇವಾಗ ಗೊತ್ತಾಗ್ತಾ ಇದೆ, ನೀನು ನೋಡೋಕೆ ಮಾತ್ರ ಮೇಲಿಂದ ಹೊರಟ ಮಾತ್ರ, ನಿನ್ನ ಮನಸ್ಸು ಬೆಣ್ಣೆ ಇದ್ದಂಗೆ ಮಗ, ಅದಕ್ಕೆ ನಿನಗೆ ಎಲ್ಲರೂ ಅಷ್ಟು ಇಷ್ಟಪಡ್ತಾರೆ. ಸರಿ ಆಯಿತು ನೋಡಿ ನಾನು ಬರ್ತೀನಿ ಅವನ ಜೊತೆ ಮಾತಾಡೋಣ ಅಂತ ಹೇಳಿ ಶಿವರಾಮೇಗೌಡರು ಮತ್ತು ಭದ್ರ ಇಬ್ಬರು ಅಮ್ಮಮ್ಮನ ರೂಮ್ಗೆ ಬರ್ತಾರೆ. ಇತ್ತ ಅಮ್ಮಮ್ಮ ಒಬ್ಬರೇ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಅವ್ವ ಅಂತ ಹೇಳಿ ಶಿವರಾಮೇಗೌಡರು ಮಾತಾಡ್ತಾರೆ. ಆಗ ಅಮ್ಮಮ್ಮನಿಗೆ ತುಂಬ ಖುಷಿ
ಆಗುತ್ತೆ. ಮಗ ಬಂದು ಮತ್ತೆ ಮಾತಾಡ್ಸ್ತಾ ಇದ್ದಾನೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ಇದ್ದು, ನೋಡವ್ವ ನೀನು ಆ ರೀತಿ ಮಾಡ್ದೆ ಅಂತ ಹೇಳಿ ನಿನ್ ಮೇಲೆ ಯಾವುದೇ ಕೋಪ ಇಲ್ಲ, ಬೇಜಾರಿಲ್ಲ. ಆದ್ರೆ ನೀನು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡವ್ವ, ನಿನ್ ಮೇಲೆ ಯಾವುದೇ ಕೋಪ ಇಲ್ಲ ಅಂತ ಹೇಳಿ ಶಿವರಾಮೇಗೌಡರು ಅಳ್ತಾ ಇರ್ತಾರೆ. ನೋಡವ್ವ ಒತ್ತಾರೆನೆ ನಿನ್ಗೆ ಹಿಂಗ ಆಗ್ಬಿಡ್ತು ಅಂತ ವಿಷಯ ಕೇಳಿ ತುಂಬಾ ಬೇಜಾರಾಯ್ತು. ಇನ್ ಮುಂದೆ ನಿನ್ ಮುಖನ ನೋಡಕ್ ಆಗಲ್ಲ ಅಂತ ಅನ್ಕೊಂಡು ಕೊನೆ ಬಾರಿ ನಿನ್ ಮುಖ ನೋಡ್ತಾ ಇರೋದು ಅಂತ ಹೇಳಿ ಅಳ್ತಾ ಇದ್ದೆ. ಇದ್ಯಾಕೆ ಕನಸಾಗಿರ್ಬಾರ್ದು ಅಂತ ಮನ್ಸಲ್ಲಿ ಅನ್ಕೊಂತಾ ಇದ್ದೆ. ಆದ್ರೆ ಅದು ನಿಜವಾಗ್ಲೂ ನನ್ನ ಕಣ್ಮುಂದೆ ನೀನು ಕಣ್ ಬಿಟ್ಟಾಗ ನನಗಂತೂ ತುಂಬ ಖುಷಿ ಆಗೋಯ್ತು. ಮತ್ತೆ ನನ್ನವ್ವ ನನಗೆ ವಾಪಸ್ ಸಿಕ್ಲು ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇದ್ದೆ ಅವ್ವ. ನಿನ್ನ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ, ಕೋಪ ಇಲ್ಲ ಅಂತೇಳಿ ಶಿವರಾಮೇಗೌಡರಿದ್ದು ಅಮ್ಮಮ್ಮನ ಕಾರ್ ಮೇಲೆ ಮಲ್ಕೊಂಡು ಅಳ್ತಾ ಇರ್ತಾರೆ. ಅಮ್ಮಮ್ಮನಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಕೊನೆಗೂ ಮಗ ಮಾತಾಡ್ಸಿದ, ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ ಅಂತೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗಿದೆ. ಇನ್ನು ನಾಳೆ ಸಂಚಿಕೆಯಲ್ಲಿ ರಾತ್ರಿ ಮನೆಗೆ ಸುಭಾಷನ್ನ ಈಶ್ವರಿ ಕರೆಸ್ತಾಳೆ. ಆಗ ವಿದ್ಯೆಗೆ ಗೊತ್ತಾಗುತ್ತೆ ಸುಭಾಷ್ ಯಾಕೆ ಇಲ್ಲಿ ಬಂದಿದ್ದಾನೆ, ಅವ್ನ ಯಾಕೆ ಇಲ್ಲಿ ಕರೆಸಿದ್ರೆ ಚಿಕ್ಕತೆ ಅಂತ ಹೇಳಿ ವಿದ್ಯೆ ಕೇಳ್ತಾ ಇರ್ತಾಳೆ. ಆಗ ಈಶ್ವರಿ ಇದ್ದು ಯಾವುದೋ ಒಂದು ಸಣ್ಣ ತಪ್ಪು ಮಾಡಿದ್ದಾನೆ ನನ್ನ ಮಗ ಅಂತ ಹೇಳಿ ಅವನ್ನ ಮನೆಯಿಂದ ಎಷ್ಟು ದಿನ ಅಂತ ಆಚೆ ಇಡೋಕ್ಕಾಗುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಏನು ಹೆದರಿಸ್ತಾ ಇದೀಯಾ ಅಂತ ಹೇಳಿ ಈಶ್ವರಿ ಕೇಳ್ತಾ ಇರ್ತಾಳೆ. ಆಗ ವಿದ್ಯೆ ಇದ್ದು ಹೆದರಿಸ್ತಾ ಇಲ್ಲ ಅತ್ತೆ, ಎಚ್ಚರಿಸ್ತಾ ಇದ್ದೀನಿ. ಅವ್ನು ಎಂಥ ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ನಿಮಗೂ ಗೊತ್ತು ತಾನೇ, ಅವತ್ತು ಮಾವಯ್ಯನಿಗೆ ಏನೆಲ್ಲ ಮಾಡಿದ್ದಾನೆ ಅಂತ ನೆನಪಿದೆನಾ ಅಂತ ವಿದ್ಯೆ ಇದ್ದು ಸುಭಾಷ್ನ ಮನೆ ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ. ಆಗ ಈಶ್ವರ್ಗೆ ಕೋಪ ಬಂದು ವಿದ್ಯೆ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.